ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ಇವತ್ತು ನಿಮ್ಮೊಂದಿಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ದೇವರ ಚಿತ್ತ. ಅದೇನು ದೇವರ ಚಿತ್ತವನ್ನು ನಮಗೆ ನೋಡೋಣ. ಮತ್ತಾಯಿ 7ನೇ ಅಧ್ಯಾಯ 21ನೇ ವಾಕ್ಯ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಆಮೆನ್. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಹಲ್ಲೆಲೂಯಾ. ನೋಡು, ನೀನು ಬೈಬಲ್ ಹಿಡ್ಕೊಂಡು ಚರ್ಚಿ ಬರ್ತತೆ, ಕಾಣಿಕೆ ಆಗ್ತತೆ, ಹೋಗುತ್ತೆ. ಯೇಸುವೆಯನ್ನು ಕರೆದಿದ್ದಾಲೋ, ದೇವರೇ ದೇವರೇನು ಕರೆದಿದ್ದಾಲೋ, ನೀ ಪರಲೋಕ ರಾಜ್ಯಕ್ಕೆ ಹೋಗೋದಲ್ಲ. ನೀ ಪರಲೋಕ ರಾಜ್ಯಕ್ಕೆ ಹೋಗಬೇಕಲ್ಲ. ದೇವರ ಚಿತ್ತಾನುಸಾರವಾಗಿ, ದೇವರ ಇಷ್ಟಾನುಸಾರವಾಗಿ ನಾವೇನು ಮಾಡಬೇಕು? ಜೀವಿಸಬೇಕು. ಹಾಗೆ ಜೀವಿಸಿದೆ ಮಾತ್ರವೇ ನೀ 2 ದೋಣಿ ಕಾಲಿಟ್ಟಿದಾಲೆ ದೇವರ ಸನ್ನಿಧಿಯಲ್ಲಿ, ಸ್ವರ್ಗ ರಾಜ್ಯದಲ್ಲಿ, ನಿತ್ಯ ರಾಜ್ಯಕ್ಕೆ ಹೋಗೋಕ್ಕಾಗೋದಲ್ಲ. ನಾವು ಒಂದೇ ದೋಣಿಯಲ್ಲಿ ಕಾಲಿಡಬೇಕು. ಆ ದೋಣಿ ಎಲ್ಲಿ ಗಾಳಿಯಲ್ಲಿ, ಎಲ್ಲಿ ನೀರಿನಲ್ಲಿ ಹೋಯ್ತಾலும் ನಾವು ಎಲ್ಲಿ ಸೇರ್ತತೆ? ದೇವರ ಸನ್ನಿಧಿಯಲ್ಲಿ ಸೇರುತ್ತದೆ. 2 ದೋಣಿಯಲ್ಲಿ ಕಾಲಿಟ್ಟಿದಾಲ್ ಏನಾಗುತ್ತೆ? ದೋಣಿ ಮುಂದಕ್ಕೂ ಹೋಗುತ್ತೆ, ನಾವ ಬಿದ್ದು ಬಿಡುತ್ತದೆ. ಪ್ರಿಯ ಮಕ್ಕಳೇ, ಅದಕ್ಕಾಗಿ ದೇವರೇ ದೇವರೇ ಯೇಸುವೆ ಎಂದು ಕರೆದಿದ್ದಾಲೆ ನೀ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಪರಲೋಕ ರಾಜ್ಯಕ್ಕೆ ಸೇರಬೇಕಲ್ಲ, ದೇವರದ್ದು ಹಿತಾನುಸಾರವಾಗಿ, ಇಷ್ಟಾನುಸಾರವಾಗಿ ಜೀವಿಸಬೇಕು. ಅದು ನಮ್ಗೆ ನೋಡೋಣ. ದೇವರ ಚಿತ್ತವೇನು ನಮಗೆ ನೋಡೋಣ. ಅದಾಗಿದೆ ಯೋಹನ್ನಾನ 6ನೇ ಅಧ್ಯಾಯ 40ನೇ ವಾಕ್ಯ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ನಮ್ಮ ತಂದೆ ಚಿತ್ತವೇನಾದರೆ ಮಗನನ್ನು ನೋಡಿ, ಆರ ಮಗನೇ ಯೇಸು ಕ್ರಿಸ್ತನನ್ನು ನೋಡಿ, ಓದು ಮಗ, ಆತನನ್ನು ಪ್ರತಿಯೊಬ್ಬನಿಗೆ, ಆತನನ್ನು ನಂಬುವ ಪ್ರತಿಯೊಬ್ಬ, ಆತನನ್ನು ನಂಬುವ, ಯಾರೇ ನಂಬಬೇಕು? ಯೇಸು ಕ್ರಿಸ್ತನೇ ನಂಬಬೇಕು. ಯೇಸು ಕ್ರಿಸ್ತನನ್ನೇ ನಂಬುವ ಪ್ರತಿಯೊಬ್ಬರಿಗೂ ಎಲ್ಲಿಗೆ ಹೋಗಕ್ಕೆ? ನಿತ್ಯ ರಾಜ್ಯಕ್ಕೆ ಹೋಗಕ್ಕೆ. ಕಡೆ ದಿನದಲ್ಲಿ ಅವನೇ ನಾನು ಏನು ಮಾಡ್ತತೆ? ಕಡೆಯಲ್ಲಿ ನಾವು ಎಬ್ಬರಿಸುವವನು. ಎಲ್ಲಿಂದ ಎಬ್ಬರಿಸುತ್ತೆ? ನಾವು ಮಕ್ಕಳೇ ಸತ್ತು ಹೋಯ್ತಲ್ಲ, ನಮ್ಮ ಈ ಮಣ್ಣೊಂದೇ ಮಣ್ಣಕ್ಕೆ ಹೋಗುತ್ತೆ. ನಮ್ಮ ಆತ್ಮ ಮಣ್ಣಕ್ಕೆ ಹೋಗೋದಲ್ಲ. ಆತ್ಮ ತಗೊಂಡು ಹೋಗಿ ದೇವರು ಒಂದು ಕಡೆ ಕುಂದಿರಿಸ್ತಾ ಇದೆ. ಕಡೇ ದಿನದಲ್ಲಿ, ಕಡೇ ದಿನ ಯಾವುದು? ಯೇಸು ಕ್ರಿಸ್ತನು ಬರ್ತತೆ ನಮ್ಮೆ ಕರ್ಕೊಂಡು ಹೋಗಕ್ಕಾಗಿ. ಈಗ ಅವನು ಯಾಕೆ ಮೇಲಕ್ಕೆ ಹೋಯ್ತದೆ? ನಮಗೆ ಬಿಡಾರಗಳನ್ನು ಸಿದ್ಧ ಮಾಡೋಕ್ಕಾಗಿ ಹೋಯ್ತೆ. ನಮ್ಗೆ ಬಿಡಾರಗಳನ್ನು ಸಿದ್ಧ ಮಾಡಿ ಅವನ ವಾಪಸ್ ಬರ್ತತೆ. ವಾಪಸ್ ಬಂದ ದೇವರಲ್ಲಿ ಸತ್ತಿದವರು ಎಲ್ಲರೇ ಎಬ್ಬರಿಸೋದಿಲ್ಲ. ಅವಾಗ ದೇವರಲ್ಲಿ ಸತ್ತಿದವರನ್ನೇ ದೇವರೇನು ಮಾಡ್ತತೆ? ಎಬ್ಬರಿಸುತ್ತೆ. ನಾನು ಸತ್ತೋಯ್ತೆ, ನನ್ನೇ ದೇವರು ನಿಮ್ಮೆ ಕಾಟಿಲು ಮೊದಲು ನಾನು ಎದ್ದು ಬಂದು ನನ್ನ ತಂದೆ ಚದಿ ಹೋಗುತ್ತೆ. ಆಮೇಲೆ ಇಲ್ಲಿ ಇರುವವರು ರೂಪಾಂತರ ಹೊಂದಿ ದೇವರ ಚದೆಯಲ್ಲಿ ಎತ್ತಲ್ಪಡ್ತತೆ. ಪ್ರಿಯ ಮಕ್ಕಳೇ, ಅದಕ್ಕಾಗಿಯಾಣ ನಾವು ಕಷ್ಟಪಡೋದು. ದೇವರು ನಮಗಾಗಿ ಕಷ್ಟಪಡೋದು. ಯಾಕಂದ್ರೆ ಹೇಳ್ದಾಲ್ ನಿತ್ಯ ಜೀವಕ್ಕೆ ನನ್ನ ಮಕ್ಕಳು ಆರು ನಾಶವಾಗಿ ಹೋಗಬಾರ್ದು. ನನ್ನ ಮಕ್ಕಳು ಆರು ದೇವರ ಚಿತ್ತ ಪ್ರಕಾರ, ದೇವರದ್ದು ಇಷ್ಟ ಪ್ರಕಾರ ನಾವು ಜೀವಿಸಬೇಕು. ಒಂದೇ ಆಚೆ ದೇವರಿಗೆ. ಆ ಆಚೆ ಪ್ರಕಾರ ದೇವರು ಇಲ್ಲಿ ಒಂದು ಆವಾಗಿ ಬಂದಿಲ್ಲ, ಒಂದು ಯಾವ ರೂಪದಲ್ಲಿ ಬಂದಿಲ್ಲ. ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ದೇವರು ಈ ಲೋಕದಲ್ಲಿ ಬಂದಿದೆ. ಯಾತಕ್ಕೆ? ಈ ಪಾಪಿಗಳಾದ ನಮ್ಮ ಪಾಪ ಮಾಡಿ ದೇವರು ಮಹಿಮೆ ಕಳೆದುಕೊಂಡಿದ್ದವರ, ನಾವು ಅನೇಕ ಪಾಪ ಮಾಡಿದವರ, ಆ ಪಾಪ ಮಾಡಿದ ಜನಗಳೇ ದೇವರು ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ನಮ್ಮ ದೇವರಲ್ಲಾದೆ ಆರು ಹಾಗೆ ಕರೆದಿಲ್ಲ. ನಮ್ಮ ಯೇಸು ಕ್ರಿಸ್ತನೇ ಕೈ ಚಾಚಿ ಕರಿತಾ ಇದೆ. ನಮ್ಮ ತಂದೆ ಅವನು, ಆ ತಂದ ಮಕ್ಕಳನ್ನೇ ಕರಿತಾ ಇದೆ. ನಿನಗೆ ಇಷ್ಟವಿದೆಯೇ ಬರ್ಬೋದು, ಇಷ್ಟವಿಲ್ಲೇ ನೀ ಬಿಟ್ಟು ಬಿಡು. ನೀ ದೇವರ ಸನ್ನಿಧಿಯಲ್ಲಿ ಬಂದಿದ್ದ ನಿನಗೇನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ.
ಕಡೇ ದಿನದಲ್ಲಿ ನಿನ್ನೆ ಏನು ಮಾಡ್ತತೆ? ಎಬ್ರಿಸುತ್ತೆ. ಹಂಗೆ ಅದೇ ದೇವರದಿ ಚಿತ್ತ. ಇನ್ನೊಂದು ವಾಕ್ಯ ನೋಡೋಣ ಮಗ. 1 ಥೆಸಲೋನಿ 4ನೇ ಅಧ್ಯಾಯ 3ನೇ ವಾಕ್ಯ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ದೇವರ ಚಿತ್ತವೇನು? ಶುದ್ಧರಾಗಿ ಇರಬೇಕು. ನೀ ಶುದ್ಧರಾಗಿದೆಯಾ? ಒಂದು ಕಾಲದಲ್ಲಿ ನಾವು ನಮ್ಮ ಇಷ್ಟ ಪ್ರಕಾರ ಜೀವಿಸಿದವರ. ಈಗ ನಾವು ಯಾರ ಇಷ್ಟ ಪ್ರಕಾರ ಜೀವಿಸಬೇಕು? ದೇವರದ್ದು ಇಷ್ಟ ಪ್ರಕಾರ ಜೀವಿಸಬೇಕು. ಯೇಸು ನಮ್ಮ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಶಿಲುಬೆಯಲ್ಲಿ ಒಂದು ದೊಡ್ಡ ರಕ್ತವಿಲ್ಲದ ನಮಗಾಗಿ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರು ನಮ್ಮ ದೇವರು ಪರಿಶುದ್ಧನಾಣೆ. ಆ ಪರಿಶುದ್ಧನಾಯ ದೇವರ ಹತ್ರ ನಾವು ಹೋಗ್ಬೇಕು. ಹೆಂಗೆ ಹೋಗಬೇಕು? ಪರಿಶುದ್ಧತೆಯೊಳಗೆ ಹೋಗಬೇಕು. ಪ್ರಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮಗೆ ಕಷ್ಟಗಳು ಬರ್ತತೆ, ರೋಗಗಳು ಬರ್ತತೆ, ಕಡಭಾರಗಳು, ಸಾಲಭಾರಗಳು ಬರ್ತತೆ, ಬಡತನಗಳು ಬರ್ತತೆ. ಒಂದು ಕಾಲದಲ್ಲಿ ನಮಗೆ ಈಗ ದೇವರನ್ನೇ ಕಂಡುಕೊಂಡಿದ್ದ ಮಕ್ಕಳಿಗೆ ಬಡತನವಿಲ್ಲ. ಇದೆಯಾ ಮಕ್ಕಳೇ? ನಿಮ್ಮ ಕಾರಿಕೆಯಲ್ಲಿ ಬಡತನವಿರುವವರ ಒಂದು ಕೈ ಎತ್ತು. ಯಾರಿಗೂ ಇಲ್ಲ. ನಮಗೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಬರ್ಬೋದು, ಅದು ಬಡತನವಲ್ಲ. ದೇವರು ನಮಗೆ ಒದಗಿಸಿ ಕೊಡ್ತತೆ. ಒಂದು ಕಡೆಯಲ್ಲೇ ಒಂದು ಬಾಗಿಲು ಮುಚ್ಚಿದ 7 ಬಾಗಿಲು ತೆಗಿಯಕ್ಕೆ ಶಕ್ತಮಾನಾಯ ದೇವರನ್ನೇ ನಾವು ಪ್ರೀತಿ ಮಾಡೋಣದೆ. ಪ್ರಿಯ ಮಕ್ಕಳೇ, ದೇವರು ನಮ್ಮೆ ಶುದ್ಧಿ ಮಾಡೋಕ್ಕಾಗಿയാണ് ನಮಗೆ ಕಾಯಿಲೆಗಳು, ರೋಗಗಳು ಬರ್ತದೆ. ನೋಡು, ನಿನ್ನ ಕುತ್ತಿಗೆ ಮೇಲಿರಿക്കുന്ന ಬಂಗಾರ ಹಾಗೆ ಬಂದಿಲ್ಲ, ನಿನ್ನ ಕೈಯಲ್ಲಿರಿക്കുന്ന ಬಂಗಾರ ಹಾಗೆ ಬಂದಿಲ್ಲ, ನಿನ್ನ ಕಿವಿಯಲ್ಲಿರಿക്കുന്ന ಬಂಗಾರ ಹಾಗೆ ಬಂದಿಲ್ಲ. ಆಚಾರಿ ಅದು ಬಂಗಾರ ಕೆಲಸ ಮಾಡೋನವನು ಅದು ಬೆಂಕಿಯಲ್ಲಿ ಹಾಕಿ ಅವನ ಕಣ್ಣು ಆ ಕಡೆ ಈ ಕಡೆ ಹೋಗೋದಿಲ್ಲ, ಅದು ಈ ಕಡೆ ಹಿಡ್ಕೊಂಡು ಬೆಂಕಿಯಲ್ಲಿ ಹಾಕಿ ಸುಟ್ಟು ಒಡೆದು ಅದನ್ನ ಕಲೀಜೆಲ್ಲ ಅವನ್ ಊದಿ ಎಲ್ಲ ಕಳೆದು ಅವನ ಅದೊಂದು ಫ್ಯಾಷನ್ ಮಾಡೋದು. ಅದೇ ಥರ ಕುಂಬಾರನು ಜೇಡಿ ಮಣ್ಣು ಕಲಸಿ ಅವನ ಇಷ್ಟ ಪ್ರಕಾರವಾದ ಪಾತ್ರ ಮಾಡೋದು. ಒಂದು ಪಾತ್ರ ಸೊಟ್ಟಪಟ್ಟ ಐತೆ, ಅವ್ರೇನು ಮಾಡ್ತತೆ? ಒಡೆದಾಕಿ ಅದು ಒಳ್ಳೆ ಪಾತ್ರವನ್ನು ಮಾಡ್ತತೆ. ಪ್ರಿಯ ಮಕ್ಕಳೇ, ಅದೇ ಥರ ನಿನ್ನೆ ನಮಗೆ ಅನೇಕ ರೋಗಗಳು ಬರ್ತತೆ, ಸಮಸ್ಯೆಗಳು ಬರ್ತತೆ. ಮರಕ್ಕೆ ಬರೋದಲ್ಲ, ದೇವರ ಮಕ್ಕಳಿಗೆ ಬರನೆ. ಯಾಕಂದ್ರೆ ಹೇಳಿದಾಲೆ ದೇವರ ಮಕ್ಕಳೇ ಶುದ್ಧಿ ಆಗಬೇಕು, ಚೆನ್ನಾಗಿ ಆಗಬೇಕು. ಅವರು ದೇವರನ್ನೇ ಇನ್ನ ಏನೋ ಒಂದು ಕಾಯಿಲೆ ಬಂದವರೊಡನೆ ನಮ್ಮ ಹಳ್ಳಿ ಜನ ಏನು ಹೇಳ್ತಾ ಇದ್ದೇನು? ನೀ ಯೇಸು ಸ್ವಾಮಿಗೆ ಹೋಗಿಲ್ಲೇ, ನಿನಗೆ ಯಾಕದು ಬರ್ತಾ ಇದೆ? ಇಲ್ಲ ಮಕ್ಕಳೇ, ದೇವರ ಮಕ್ಕಳಿಗೆ ಆ ಕಾಯಿಲೆ ಬರ್ತದೆ. ನಿಮ್ಮ ಮುಂದೆನಿಲ್ಲ, ನಾನು 6 ಆಪ್ರೇಷನ್ ಆಯ್ತ ವ್ಯಕ್ತಿಯ 6 ಆಣಲು ಇಷ್ಟು ಆಪ್ರೇಷನ್. ನನ್ನ ಸ್ವಂತ ತಾಯಿ ನನಗೆ ಹೇಳಿದು, ನೀನು ದೇವರ ಒಳಗಡೆ ಇದೆಯಲ್ಲೋ, ನೀನು ದೇವರನ್ನೇ ಅಂಡುಕೊಂಡಿದೆಯಲ್ಲೋ, ನಿನಗೆ ಬಿನ್ನೆ ಯಾಕೆ ಮಗಳ ಇಷ್ಟು ಕಷ್ಟವನ್ನು? ಅಯ್ಯೋ, ಆ ಕಷ್ಟ ಬಂದಿದ್ದಕ್ಕೆ ನಾನು ಈಗ ನಿಮ್ಮ ಮುಂದೆ ನಿಲ್ತಾ ಇದ್ದೀನಿ. ನಿನ್ನ ಮುಂದೆ ನಿಲ್ಲನದೆ ನನಗೆ ಅಂದ ಕಷ್ಟಗಳೆಲ್ಲ ಕೊಟ್ಟಿದ್ದು ಕಾಣ. ಕಷ್ಟ ಕೊಡನದೆ ನಮ್ಮ ಶೋಧಿಸ್ತಾ ಇದೆ. ಬಂಗಾರ ಏನು ಮಾಡ್ತಾ ಇದೆ? ಶೋಧಿಸಿನಂಗೆ, ಪುಟ್ಟಕ್ಕೆ ಹಾಕಿ ಶೋಧಿಸಿನಂಗೆ ನಮ್ಮ ಪುಟ್ಟಕ್ಕಾಕಿ ಶೋಧಿಸ್ತಾ ಇದೆ. ನಮಗೆ ಅನೇಕ ಕಷ್ಟಗಳು ಬರ್ತದೆ. ಒಂದು ಆಕ್ಸಿಡೆಂಟ್ ಬಂದುಟ್ಟೆ ತಲೆಯೆಲ್ಲ ಕಣ್ಣು ತೆಗೆದು ನೋಡುವಾಗ ತಲೆ ಕೂದಲಿಲ್ಲ, ಮೊಗವಂಗೆ ಇದೆ ತಲೆ ಅಲ್ಲಾಡಕ್ಕಾಗೋದಿಲ್ಲ. ಅಂದ ಆಕ್ಸಿಡೆಂಟ್ ಬಂದ ಎಲ್ಲರೂ ಹೇಳಿದ್ದು ಉಳಿಯೋದಿಲ್ಲ ಅದು. ಉಳಿಸಿ ಕೊಟ್ಟಿದ್ದಕ್ಕಲ್ಲೇ ನಿಮ್ಮ ಮುಂದೆ ನಿಲ್ಲದ. ನಿನ್ನ ಸೇವೆಗೆ ನಾನು ಹೋಯ್ತದಲ್ಲೇ, ನಿನಗೆ ನನ್ನೆ ಕಾಪಾಡೋಕ್ಕಾಗೋದಿಲ್ಲ ಅರ್ಧೋ, ನೀ ನನ್ನೆ ನೋಡ್ಬೋದಾಯ್ತಲ್ಲೋ ಬರ್ഞ്ഞ് ನಮಗೆ ಹಿಂದಿರುಗಿ ಹೋಗ್ಬೋದಾಯ್ತು. ನಾವು ಹಿಂದಿರುಗಿ ಹೋಗೋದಿಲ್ಲ. ನಾವು ದಿನಕ್ಕೆ ದಿನ എൻ്റെ ದೇವರದಿ ರುಚಿ ಅನುಭವಿಸ್ತಾ ಇದೆ, ಅವನ ಪ್ರೀತಿ ಅನುಭವಿಸ್ತಾ ಇದೆ. ಅದಕ್ಕೆ ನಮಗೆ ಹಿಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಪ್ರಿಯ ಮಕ್ಕಳೇ, ನಮಗೆ ಏನು ಕಷ್ಟ ಬಂದಾಲು, ಕಾಯಿಲೆ ಬಂದಾಲು, ನಾವು ದೇವರದಿ ಚಿತ್ತಾನುಸಾರವಾಗಿ ಜೀವಿಸಬೇಕು. 1 ಪೇತ್ರ 1ನೇ ಅಧ್ಯಾಯ 15ನೇ ವಾಕ್ಯ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಸಹ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ
ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಬೇಕು. ನಮ್ಮ ಎಲ್ಲ ನಡವಳಿಕೆಯಲ್ಲಿ ನಡೆ ನುಡಿ ಕ್ರಿಯೆಗಳು ದೇವರಿಗೆ ಮೆಚ್ಚುಗಾಗಿ ಇರಬೇಕು. ಮೆಚ್ಚುಗಾಗಿ ಇಲ್ಲದೆ ನೀ ಇಲ್ಲಿ ಬಂದು ಮಾತ್ರ ಒಂದು ಚಪ್ಪಾಳೆ ಹೊಡೆದ ಅಲ್ಲೆಲ್ಲಿಯ ಹೇಳಿ ನೀ ಹೋಗಿದ್ದಕ್ಕೆ ಯಾವ ಪ್ರಯೋಜನವಿಲ್ಲ, ಯಾವ ಪ್ರಯೋಜನವಿಲ್ಲ. ನಮ್ಮ ನಡೆ ನುಡಿ ಕ್ರಿಯೆಗಳು ಯಾರು ನೋಡ್ತಾ ಇದ್ದೇವೆ? ದೇವರು ನೋಡ್ತಾ ಇದ್ದೇವೆ. ದೇವರ ಸನ್ನಿಧಿಯಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಪರಿಶುದ್ಧತೆ ಇಲ್ಲದೆ ಆರಿಕಿನ ದೇವರನ್ನೇ ನೋಡುವುದಕ್ಕಾಗೋದಿಲ್ಲ. ನೀ ಚರ್ಚಿ ಬಂದದಕ್ಕೋ ಅಲ್ಲೆಲ್ಲಿಯ ಹೇಳಿದಕ್ಕೋ ಚಪ್ಪಾಳೆ ಹೊಡೆದಕ್ಕೋ ಯಾವ ಪ್ರಯೋಜನವಿಲ್ಲ. ನೀನು ಪರಿಶುದ್ಧರಾಗಿ ಜೀವಿಸಬೇಕು. ಯಾರ ವಿಷಯದಲ್ಲಿ ಚಾಡಿ ಹೇಳಕ್ಕೆ ಹೋಗಬೇಡ. ಡೈರೆಕ್ಟೇ ಮಾತಾಡು, ಡೈರೆಕ್ಟೇ ಮುಗನ್ ನೋಡಿ ಮಾತಾಡ್ಕೋ. ಖಂಡಿಸು, ನೀ ಮಾಡೋಣ ತಪ್ಪಾಣ, ನೀ ಮಾತಾಡೋಣ ಸರಿ ಇಲ್ಲ, ಖಂಡಿಸು. ಯಾರು ನಾನು ನಿಮಗೆ ಏನೆಲ್ಲ ಹೇಳಿದಾಗ ಕೂಡ ನಿಮ್ಗೆ ಇಷ್ಟವಿಲ್ಲ ಅಂದಿ ನೀನು ನನಗೆ ಹೇಳಿದದು ನನಗೆ ಭಾಳ ಬೇಜಾರಾಯಿತು. ನಾಗರಾವು ಮನಸ್ಸಿನಲ್ಲಿ ಇಟ್ಕೊಂಡು ನಡೀನಂಗೆ ನೀ ಇಟ್ಕೊಂಡು ನಡಿಬಾರ್ದು. ಏನಿದೆಯೋ ಮಗ ನೋಡಿ. ನಾನು ಚಿಕ್ಕ ವಯಸ್ಸಿಂದ 14ನೇ ವಯಸ್ಸಿನಿಂದ ನಾನು ಡೈರೆಕ್ಟೇ ಮಾತಾಡ್ತಾ ಇದ್ದೆ. ಹಿಂದಕ್ಕೂ ಬಚ್ಚಿಯವ್ರ ಮಾತು ಆಮೇಲೆ ನಗತ್ತು ತೋರಿಸೋದು ಅದು ನನ್ನ ಕೈಲಿಲ್ಲ. ಒಂದೇ ಸ್ವಭಾವ ನನಗೆ. ಯಾಕಂದ್ರೆ ನನ್ನೇ ಸ್ಕೂಲಿಗೆ ಕಳಿಸುವಾಗ ಒಂದು ಸಾರು ಇರ್ದಿದ್ದು, ವರ್ಕೀಸ್ ಸಾರದನ್ನು ಬರೆದಿರೋ ಸಾರು. ಆ ಸಾರು ನನಗೆ ಹೇಳ್ತಾ ಇದ್ದಿದ್ದು, ನೀ ಯಾರ ಹತ್ರ ಎಲ್ಲಿ ಸಿಟ್ಟು ಮಾಡೋದೋ, ನನಗೆ ನಲ್ಲ ಹೇಳಿದೆ, ಎಲ್ಲ ಸ್ಟೂಡೆಂಟ್ಸಿನೂ ಹೇಳಿದ್ದು, ಯಾರ ಹತ್ರ ಎಲ್ಲಿ ಸಿಟ್ಟು ಮಾಡಿದೆ 6 ಗಂಟೆ ಒಳಗಡೆ ಸೂರ್ಯನ ಅಸ್ತಮಿಕ್ಕಿನ ಮುಂಚೆ ನೀ ಏನು ಮಾಡಬೇಕು? ಅವರಿಗಾಗಿ ಕ್ಷಮಾಪಣೆ ಹೇಳಿ, ಅವರಿಗೆ ಕ್ಷಮಾಪಣೆ ಹೇಳಿಲ್ಲ, ನೀ ಕ್ಷಮಾಪಣೆ ಹೇಳಬೇಕು. ಕ್ಷಮಾಪಣೆ ಹೇಳಿ, ಸೋರಿ ಹೇಳಿ, ಅವರಿಗೆ ಸೋರಿ ಹೇಳಿ ನೀ ಹೋಗು. ದೇವರು ನಿನ್ನನ್ನೇ ಆಶೀರ್ವಾದ ಮಾಡ್ತದೆ. ನೀ ನಾಗರಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಡೆದಿದ್ದ ನಿನ್ನ ಜೀವಿತದಲ್ಲಿ ನಿನಗೆ ಯಾವ ಆಶೀರ್ವಾದವೂ ಸಿಗೋದಿಲ್ಲ, ಒಂದು ಸ್ವರ್ಗ ರಾಜ್ಯವೂ ಸಿಗೋದಿಲ್ಲ, ಒಂದು ನಿತ್ಯ ಜೀವನ ಸಿಗೋದಿಲ್ಲ. ನೀ ಸುಮ್ಮನೆ ಇಲ್ಲಿ ಬಂದು ಕುಂದ ಹೋಗಬೇಕಾಗುತ್ತೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೆ, ದಯವಿಟ್ಟು ದೇವರ ಸನ್ನಿಧಿಯಲ್ಲಿ ಚೆನ್ನಾಗಿ ಜೀವಿಸ್ಕೊಂಡು ಹೋಗು. 1 ಥೆಸಲೋನಿ 5ನೇ ಅಧ್ಯಾಯ 16 ಮೊದಲ 18 ವಾಕ್ಯ ಓದು ಮಗ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ನೋಡು ಮಕ್ಕಳೇ, ಪೌಲನ ಸೆರೆಯಲ್ಲಿ ಸರ್ಪಣಿ ಹಾಕೊಂಡು ಮುಂದಕ್ಕೆ ಹೇಳ್ತಾನೆ ಮಾತಾಡು. ಅವನ ಸರ್ಪಣಿ ಕೈಯಲ್ಲಿ ಇದೆ, ಅದಿಟ್ಟುಕೊಂಡು ಅವನು ಹೇಳ್ತಾ ಇದ್ದೆ, ಯಾವಾಗಲೂ ನೀ ಸಂತೋಷಿಸುತ್ತಾ ನಿನ್ನ ಕೈಯಲ್ಲಿ. ನಾನು ಸೇವೆಗೆ ಹೋಗಿ ಅಲ್ಲಿ ನನಗೆ ಹೊಡೆತ ಸಿಕ್ಕಿದ್ದು, ಅಲ್ಲಿ ನನಗೆ ಹಾಗೆ ಮಾಡಿದ್ದು, ನಾನು ಜೈಲಿಗೆ ಹೋಗ್ತು, ದೇವರಿಗೆ ನನ್ನೇ ನೋಡೋಕ್ಕಾಗೋದಿಲ್ಲ, ಅರ್ನೋ ದೇವರು ತನ್ನ ದೂತನೇ ಕಳಿಸ್ಬೋದಾಯ್ತಲ್ಲೋ. ನಾವು ಹಂಗೆ ಹೇಳ್ತತೆ. ಅವನೇನು ಹೇಳ್ತಾ ಇದೆ? ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಇಡಬಿಡದೆ ಪ್ರಾರ್ಥನೆ ಮಾಡಿರಿ. ಪ್ರಿಯ ಮಕ್ಕಳೇ, ನಾವು ಇಡಬಿಡದ ಪ್ರಾರ್ಥನೆ ಮಾಡಬೇಕು. ನೀ ಹೇಳ್ಬೋದು, ನಾವು ಹೆಂಗೆ ಇಡಬಿಡದ ಪ್ರಾರ್ಥನೆ ಮಾಡೋಣ? ಅಯ್ಯೋ ನಮಗೆ ಕೆಲಸ ಇಲ್ಲೇ, ನಮಗೆ ಏನಲ್ಲ. ನೀ ಕೆಲಸ ಮಾಡುವಾಗ ಮಾಡು ಪ್ರಾರ್ಥನಾ, ನೀ ಕಾರ ಕುಂದಿರುವಾಗ ಪ್ರಾರ್ಥನೆ ಮಾಡು, ನಿಮ್ಮ ಬಸ್ಸ ಕುಂದಿರುವಾಗ ಪ್ರಾರ್ಥನೆ ಮಾಡು. ಒಂದು ಅಲ್ಲಲ್ಲಿಯ ಜೋರ ಹೇಳು. ಯಾಕಂದು ಡ್ರೈವರ್ ನಿಂದ್ರೆ ಮಾಡ್ತಾ ಇದೆಯಲ್ಲ, ಅವನ ಎಚ್ಚರಿಕೆ ಆಗುತ್ತೆ. ಒಂದು ಅಲ್ಲಲ್ಲಿಯ ಜೋರ ಹೇಳು. ನಾವು ಎಲ್ಲಿ ಹಣ ಹೋಯ್ತಾ ಹಂಗೆ. ನಾನು ಇಲ್ಲಿ ಬ್ಯಾಂಗ್ಳೂರಿನ ಹೋಗುವಾಗ ನಾನು ರಂಗಸ್ವಾಮಿ ನಿದ್ರೆ ಏನೋ ಅಣದ್ಕೊಂಡು ನಾನೇ ಜೋರ ಅಲ್ಲಲ್ಲಿಯ ಹೇಳ್ತತೆ. ಒಂದು ಸಾರಿ ನಮ್ಮ ರವಿ ಕಾರ್ ಓಡಿಸ್ಕೊಂಡಿರುವಾಗ ನಾನು ಅಲ್ಲೇಲುಯ್ಯ ಹೇಳಿಬಿಟ್ಟು ಅವನ ಕೈ ಬಿಟ್ಟು ಗಾಡಿಯನ್ನು ಎದುರುಬಿಟ್ಟು. ಪ್ರಿಯ ಮಕ್ಕಳೇ, ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವವರು, ದೇವರನ್ನೇ ಸ್ತುತಿ ಮಾಡುವವರು ಆಗಿರಬೇಕು. ಯಾಕಂದ್ರೆ ಹೇಳಿದಾಲ್ സ്തുതികളിൻ മേൽ വാസം ಮಾಡುವ ದೇವರಾണ് ನಮ್ಮ ದೇವರು. സ്തുതിക്ക് യോഗ്യനായ ഒരുവൻ എൻ്റെ യേശു മാത്രം. ആരാധനയ്ക്ക് യോഗ്യനായ ഒരുവൻ എൻ്റെ യേശു മാത്രം. നീ ഇടവിടാതെ ಪ್ರಾರ್ಥನೆ ಮಾಡಿದ ವ್ಯಕ್ತಿಯು, ಇಡಬಿಡಾದೆ ಸ್ತುತಿ ಸ್ತೋತ್ರ ಅರ್ಪಿಸುವ ವ್ಯಕ್ತಿಯು ಆಗಿರಬೇಕು. ಹಾಗೆ ನೀ ಜೀವಿಸಿದ ನಿನಗೆ ಎಲ್ಲಿ ಹೋಗೋಕ್ಕಾಗುತ್ತೆ? ಸ್ವರ್ಗ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ, ನಿತ್ಯ ರಾಜ್ಯಕ್ಕೆ ಸೇರುವುದಕ್ಕಾಗುತ್ತೆ. ನಿನಗೆ ನಿತ್ಯ ಜೀವನ ಬೇಕಾ? ನೀ ಇಡಬಿಡದೆ ಪ್ರಾರ್ಥನೆ ಮಾಡಬೇಕು. ನೀ ಪಾತ್ರ ತೊಳ್ಕೊಂಡಿರುವಾಗ ನಿನ್ನ ಮನಸ್ಸಲ್ಲಿ ಇರಬೇಕು,
ದೇವರ ಹತ್ರ ಇರಬೇಕು. ದೇವರೇ, ನಾನು ಈ ಪಾತ್ರ ತೊಳಿ, ನನಗೆ ನನ್ನನ್ನು ನೀ ತೊಳಿ, ಶುದ್ಧಿ ಮಾಡು. ನೀ ಪ್ರಾರ್ಥನೆ ಮಾಡಿಕೊಂಡೇ ಕೆಲಸ ಮಾಡು. ನಿಮ್ಮ ಮಲ್ಗನೇನು ಮುಂಚೆ ಅವರದಿ ವಿಷಯ ನಾಳೆ ಆರೇ ಬೈಬೇಕು, ಆರೇ ಏನು ಮಾಡಬೇಕು ಯೋಜನೆ ಮಾಡಿ ಮಲ್ಕೋಬೇಡ. ಇಲ್ಲಿ ಏನು ಹೇಳಿ ಕೊಡ್ತಾ ಇದೆಯೋ ಅದೇನು ಮಾಡಬೇಕು, ಧ್ಯಾನ ಮಾಡ್ಕೋಬೇಕು. ಪಾಸ್ಟ್ರ್ ಇವತ್ತು ಏನು ಪ್ರಸಂಗ ಮಾಡಿದ್ದು, ಸಾಲುಕುಟ್ಟಿ ಆಂಟಿ ಇವತ್ತು ಏನು ಪ್ರಸಂಗ ಮಾಡಿದ್ದು, ನಾನು ದೇವರ ಚಿತ್ತಾನುಸಾರವಾಗಿ ಜೀವಿಸ್ತಾ ಇದೆಯಾ, ನಾನು ಪರಿಶುದ್ಧಳಾಗಿ ಜೀವಿಸ್ತಾ ಇದೆಯಾ, ಯೋಜನೆ ಮಾಡಿ ನೋಡು. ಸ್ವಲ್ಪ ಯೋಜನೆ ಮಾಡಿ ದೇವರೇ ಏನೇನು ನಿನ್ನಲ್ಲಿ ತಪ್ಪಿದೆಯಲ್ಲ, ನೀನು ದೇವರ ಮುಂದೆ ಏನು ಮಾಡಬೇಕು, ಕ್ಷಮಾಪಣೆ ಹೇಳಬೇಕು. ಕ್ಷಮಾಪಣೆ ಹೇಳ್ಕೊಂಡು ನೀವು ಮಲ್ಕೋ. ಅಯ್ಯ, ಆ ಒಳ್ಳೆ ದರ್ಶನಗಳು ದೇವರು ಕೊಡ್ತತೆ. ಒಳ್ಳೆ ದರ್ಶನ, ಒಳ್ಳೆ ಶಾಂತಿ ಸಮಾಧಾನ ನಮಗೂ ಕೊಡ್ತತೆ. ಅದು ನಿಮ್ಗೆ ಗೊತ್ತಿಲ್ಲಂಗಿಲ್ಲ. ಇವತ್ತಿಂದ ನೀವು ಪ್ರಾಕ್ಟೀಸ್ ಮಾಡಿ ನೋಡು. ಅದು ಇದು ಯೋಜನೆ ಮಾಡಿ ನಾಳೆ ಏನು ಅಡುಗೆ ಮಾಡಬೇಕು, ನಾಳೆ ಏನು ತರಬೇಕು, ಅದನ್ನೇ ಯೋಜನೆ ಮಾಡಬೇಡ. ಮುಂಚೆ ಅವನ ರಾಜ್ಯಕ್ಕಾಗಿ ನೀತಿಕ್ಕಾಗಿ ತೌಕಪಡಬೇಕು. ಆವಾಗ ದೇವರ ಏನು ಕೊಡ್ತತೆ, ಎಲ್ಲ ಕೊಡ್ತತೆ. ಎಲ್ಲ ಒಂದಲ್ಲ, ಹಿಂದ್ಗಡೆಯಿಂದ ಬರ್ತತೆ. ಮಕ್ಕಳೇ, ನೀವು ಒಂದು ಹುಡುಕಿ ಹೋಗಬೇಡ. ನಾನು ಅನುಭವಿಸ್ತೆಯ ಹಿಂದ್ಗಡೆಯಿಂದ ದೇವರು ಕೊಡ್ತತೆ. ಶುಭവും ಕೃಪೆയും ನಿನ್ನನ್ನು ಹಿಂಬಾಲಿಸ್ಕೊಂಡು ಬರ್ತತೆ ಅಂತ ಹೇಳಿರಿಕಿದೆ. ನಿನ್ನೆ ಹಿಂಬಾಲಿಸ್ಕೊಂಡು ಬರ್ತತೆ. ಶುಭവും ಕೃಪೆയും ನಿನ್ನನ್ನು ಹಿಂಬಾಲಿಸುತ್ತೆ. ನೀವು ಒಂದನೇ ಕುರಿತು ವಿಚಾರ ಪಡಂಡ, ನೀ ಏದನೇ ಕುರಿತು ವಿಚಾರ ಪಡಬೇಕು. ದೇವರ ಸನ್ನಿಧಿಯಲ್ಲಿ ನಾನು ಹೇಗೆ ಸೇರಬೇಕು, ದೇವರ ಸನ್ನಿಧಿಯಲ್ಲಿ ನಾನು ಯಾವಾಗ ಸೇರ್ತತೆ ಯೋಜನೆ ಮಾಡ್ಕೋ. ಹೆಂಗೆ ಸೇರಬೇಕು, ನಿತ್ಯ ಜೀವಕ್ಕಾಗಿ ನಾನು ಸೇರಬೇಕಲ್ಲ, ಏನೇನು ಮಾಡಬೇಕು ಅಂತ ನೀನೇ ಯೋಜನೆ ಮಾಡಿಕೊಂಡು ಮಲ್ಕೋ, ನಡೀಕೋ. ಆವಾಗ ದೇವರು ನಿನಗೆಲ್ಲ ವಿಧ ಆಶೀರ್ವಾದ ಹೇಳ್ತತೆ. അതുപോലെ ಇನ್ನೊಂದು ವಾಕ್ಯ ಓದು ಮಗ. ದೇವರ ಮಕ್ಕಳು ಕಷ್ಟವನ್ನು ಅನುಭವಿಸಬೇಕೆನ್ನೋದು ದೇವರ ಚಿತ್ತವಾಗಿದೆ. ಅದಾಗಿದೆ 1 ಪೇತ್ರ 3ನೇ ಅಧ್ಯಾಯ 17ನೇ ವಾಕ್ಯ. ನಾವು ದೇವರ ಮಕ್ಕಳೇ ಏನು ಮಾಡಬೇಕು, ಕಷ್ಟವನ್ನು ಅನುಭವಿಸಬೇಕು. ಅಯ್ಯೋ, ಒಳ್ಳೆಯದು ಮಾತ್ರ ಅಲ್ಲಮ್ಮ, ಒಳ್ಳೆಯದು ಮಾತ್ರ ನಾವು ಅನುಭವಿಸಿದಾಲ್ ನಮಗೆ ದೇವರನ್ನೇ ಮರ್ತು ಬಿಟ್ಟು ನಾವು ಜೀವಿಸುತ್ತೆ. ದೇವರನ್ನೇ ನೀನು ಯಾವಾಗಲೂ ಸ್ತುತಿ ಮಾಡೋದು, ಪ್ರಾರ್ಥನೆ ಮಾಡೋದು ಬೇಕಲ್ಲ. ನೀ ಹೆಂಗಿರಬೇಕು, ಕಷ್ಟವಿರಬೇಕು. ನಮಗೆ ಕಷ್ಟ, ಕಾಯಿಲೆ, ನೋವು, ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರಬೇಕು. ಓದು ಮಗ. ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು. ನೋಡು ಮಕ್ಕಳೇ, ಕೆಟ್ಟ ನಡತೆಯಿಂದ ಜೀವಿಸಬೇಡ. ಯಾಕಂದ್ರೆ ಒಂದು ಕಾಲದಲ್ಲಿ ನೀ ಕುಡುಕನಾರದು, ನೀ ಬೇರೆ ಹೆಣ್ಮಕ್ಕಳನ್ನೇ ಚುಡಾಸಿ ನಡೆದವನಾರದು. ನೀ ಏನಕ್ಕೆ ಮಾಡಿದನ್ನ ಯಾರಿಗೆ ಗೊತ್ತು, ದೇವರಿಗೆ ಗೊತ್ತು. ನೀ ಅದೆಲ್ಲ ಬಿಟ್ಟೀಗ ಯೇಸುವಿನೇ ಕಂಡುಕೊಂಡು ಒಳ್ಳೆ ಮನುಷ್ಯನಾಗಿ ಜೀವಿಸುವಾಗ ಹಳೇ ಇದು ಮನಸ್ಸಿನಲ್ಲಿ ಇಟ್ಟುಕೊಂಡು ಬೇರೆಯವನೇನು ಹೇಳ್ತತೆ ನೋಡು. ಆ ಕುಡುಕನ್ನು ಹೋಗ್ತಾ ಇದೆ, ಆವಾಗ ನೀ ತಿರುಗಿ ನಿಂತುಕೊಂಡು ಬೈಬೇಡ. ಯುದ್ಧ ಯಾರದಿ? ಯೆಹೋವನದೇ ಯುದ್ಧ, ದೇವರದೇ ಯುದ್ಧ. ನೀ ಯುದ್ಧ ಮಾಡಕ್ಕೆ ಹೋಗಬೇಡ. ನೀ ಹಳೇ ಸ್ವಭಾವಗಳೆಲ್ಲ ಬೇರೆಯವರು ನೋಡಿಕೊಂಡು ನಿನ್ನೆ ಬೈಯದು ಅದು ಇದುವೆಲ್ಲ ಹೇಳ್ತತೆ. ನೀ ಈಗ ಯಾರಾണ്? പരിശുദ്ധനാണ്. നീ ആരാണ്? ದೇವರ ಮಗನಾണ്. ನಮಗೆ ಕೆಡುಕು ಮಾತಾಡುವಾಗ ನೀ അതിലെ ಯೋಜನೆ ಮಾಡೋದು ಬೇಕಾಗಿಲ್ಲ. ನಿಂದೆ ಒಳ್ಳೆಯ ನಡತೆಯನ್ನು, ನಿನ್ನ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಮ್ಮ ಕೆಡಿಸಿದವರು, ಅಯ್ಯೋ ಈಗ ಅವನಾಳೆ ನೀಲಪ್ಪನ ಅಲ್ಲ, ಈಗ ಒಳ್ಳೆ ಹುಡುಗನಾണ് ಅವನೀಗ ಭಾಳ ಒಳ್ಳೆ ಹುಡುಗರು. ಹಾಗೆ ಬೇರೆಯವ್ರು ಏನು ಮಾಡಬೇಕು, ನಮ್ಮ ವಿಷಯದಲ್ಲಿ ಹೇಳಬೇಕು. ನಮ್ಮ ವಿಷಯ ನಮ್ಮ ಕೆಡಿಸೋಕ್ಕಾಗಿ ಅನೇಕರು ನೋಡ್ತತೆ. ಅವಳು ಮೊದಲು ಹೆಂಗೆ ಜೀವಿಸಿದವಳ, ಈಗ ಏನು ದೇವರನ್ನು ಬರ್ದು ನಡೀತಾ ಇದ್ದಿ. ನಡೀತೀನಿ ನಾನು. ತಿರುಗಿ ಮಾತಾಡಬೇಡ. ಯಾರು ಯುದ್ಧ ಮಾಡ್ತತೆ?
ಅವರ ಮುಂದೆ ಹೆಂಗೆ ನಡಿಬೇಕು? ಒಳ್ಳೆ ನಡತೆಯನ್ನು ತೋರಿಸ್ಬೇಕು. ಒಳ್ಳೆ ನಡತೆ. ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರಬೇಕು. ಯಾವಾಗಲೂ ಸ್ತುತಿಯಜ್ಞವನ್ನು ಅರ್ಪಿಸುವವರಾಗಿರಬೇಕು. ಯಾವಾಗಲೂ ನಮ್ಮ ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು. ಹಾಗೆ ಜೀವಿಸಿದಾಗ ನಮಗೆ ಎಲ್ಲಿ ಹೋಗೋಕ್ಕಾಗುತ್ತೆ? ನಿತ್ಯ ಜೀವಕ್ಕೆ ಹೋಗೋಕ್ಕಾಗುತ್ತೆ. ಅದೇ ನಮ್ಮ ದೇವರ ಚಿತ್ತ. ಅದೇ ದೇವರ ಚಿತ್ತ. ಸುಮ್ಮನೆ ದೇವರಿಗೆ ಹೇಳಿಲ್ಲ ಮಕ್ಕಳೇ. അതുപോലെ ಇನ್ನೊಂದು ವಾಕ್ಯ ಓದು. 1 ಪೇತ್ರ 2ನೇ ಅಧ್ಯಾಯ 15ನೇ ವಾಕ್ಯ. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನ ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ನೋಡು, ದೇವರ ಚಿತ್ತವೇನು? ತಿಳಿಯದೆ ಮಾತಾಡುವ ಮೂಢ ಜನರದ ಬಾಯನ್ನೇ ಏನು ಮಾಡಬೇಕು? ಒಳ್ಳೆ ನಡತೆಯಿಂದ ನಾವೇನು ಮಾಡಬೇಕು? ಅವರದ್ದು ಬಾಯನ್ನು ಕಟ್ಟಬೇಕು. ನಮ್ಮೇ ಯಾರು ದೂಷಿಸಿದಾಲು, ಯಾರು ನಮಗೆ ಏನು ಮಾಡಿದಾಲು, ನಾನು ಎಷ್ಟು ಒಳ್ಳೆಯವನಾಗಿ ನಡೆದಿಟ್ಟು ನನಗೆ ಕೆಟ್ಟ ಹೆಸರು ಬರ್ತಾಯಿದೆ, ಏನು ಬೇಡ, ಬೈಬಲ್ ತೊಗೊಂಡೋಗಿ ಬಿಸಾಕೋದು, ಅಲ್ಲೇ ತಿರುಗಿ ಕೊಡೋದು, ನನಗೆ ದೇವರು ಬೇಡ, ದಿಂಡು ಬೇಡ. ಅಲ್ಲ ಮಕ್ಕಳೇ, ಹಂಗಲ್ಲ. ನಾವೇನು ಮಾಡಬೇಕು? ಒಳ್ಳೆ ನಡತೆ, ಒಳ್ಳೆ ನಡತೆ, ಒಳ್ಳೆ ಮಾತು, ಒಳ್ಳೆ ಜೀವಿತ ನೋಡಿ ಅವರದ್ದು ಬಾಯೇ ನಾವು ಏನು ಮಾಡಬೇಕು? ಮುಚ್ಚಿಸ್ಬೇಕು. ಅಯ್ಯೋ, ಈಗ ಹಳೆ ಹುಡುಗನಲ್ಲವನು, ಹಳೆ ವ್ಯಕ್ತಿ ಅಲ್ಲ, ಈಗ ಅವನಿಗೆ ಭಾಳ ಚೇಂಜ್ ಆಗಿಬಿಟ್ಟು, ಅವಳಿಗೆ ಭಾಳ ಚೇಂಜ್ ಆಗಿಬಿಟ್ಟು, ನಾವು ಎಷ್ಟವನೇ ಬೈದಿದ್ದಾಲು ಅವನು ತಿರುಗಿ ಒಂದು ಮಾತು ಹೇಳೋದಿಲ್ಲ, ತಿರುಗಿ ಒಂದು ಮಾತು ಹೇಳೋದಿಲ್ಲ. ಹಾಗೆ ಬೇರೆಯವರು ನಮ್ಮ ವಿಷಯದಲ್ಲಿ ಹೇಳಬೇಕು. ಹಾಗೆ ನಾವು ಜೀವಿಸಿದಾಲ್ ನಮ್ಮ ಜೀವಿತದಲ್ಲಿ ಎಷ್ಟು ಸಂತೋಷ ದೇವರು ಕೊಡ್ತಾ ಇದ್ದೇನೆ ಅದು ನಿಮಗೆ ಹೇಳಿದ ಅರ್ಥ ಆಗೋದಿಲ್ಲ. ಅದು ಅನುಭವದಲ್ಲಿ ತೋರಿಸಬೇಕು. ಫಿಲಿಪ್ಪಿಯರ್ 4ನೇ ಅಧ್ಯಾಯ 18ನೇ ವಾಕ್ಯ. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುವವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ. ನೋಡೋ, ಫಿಲಿಪ್ಪಿಯರ್ ಸಭೆಗೆ ಬರೀತಾ ಇದೆ. ಯಾಕಂದು ನೀ ನನಗೆ ದೇವರ ಮಕ್ಕಳಿಗೆ ನೀ ಏನು ಕೊಟ್ಟಿದ್ದಾಲು ಅದು ಭಾಳ ಪ್ರಯೋಜನವನ್ನು. ಅದು ನೀ ಯೋಜನೆ ಮಾಡ್ಬೋದು, ಸಾಲುಗುಟ್ಟಿ ಆಂಟಿ ಬಂದ್ಬಿಟ್ಟು ಏನು ಕೊಡೋಕ್ಕಾಗಿಲ್ಲ, 1 ಲೋಟ ಕಾಫಿ ಕೊಟ್ಟಿದೆ, ಪಾಸ್ಟ್ರು ಬಂದ್ಬಿಟ್ಟು ಏನು ಕೊಡೋಕ್ಕಾಗಿಲ್ಲ. ನಿಂದೆ ಆಸ್ತಿಗೆ ಅನುಸಾರವಾಗಿ ನೀ ಕೊಟ್ಟಿದೆ. ಆ 2 ಕಾಸಿಟ್ಟ ಬೆದವ ಅವಳ ಹೆಸರು ಲೋಗ 5 ವನ್ಗರೈಲು ಅವಳ ಹೆಸರ ಕೇಳ್ತಾ ಇದೆ. ಅದೇ ಥರ ಮಕ್ಕಳೇ, ಅವನ ಜೈಲಿನಲ್ಲಿ ಇರುವಾಗ ಅವನಿಗೆ ಎಪಫ್ರೋದಿತನ ಕೈನಲ್ಲಿ ನೋಡೋ, ಆ ಕಾಲದಲ್ಲಿ ಹೆಣ್ಮಕ್ಳು ಮುಂದೆ ನಿಲ್ತಾ ಇದ್ದಿದ್ದು, ಮುಂದೆ ನಿಂತು ಅವರ ಜೈಲಿನಲ್ಲಿ ಆಡಲು ಅವರದ್ದು ಕಷ್ಟಗಳು, ಪ್ರಯಾಸಗಳು, ಬುದ್ಧಿಮುಟ್ಟುಗಳು ಎಲ್ಲ ನೋಡಿ ಅವರೇ ಅದು ಇದು ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಿದ್ದು ಒಬ್ಬರೊಬ್ಬರ ಕೈನಲ್ಲಿ. ಆವಾಗ ಅವನ್ ಇನ್ನೊಂದು ಸಾರಿ ಓದ ಮಗಾದ. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ನಾನು ತುಂಬಿ ತುಳುಕಿದವನಾಗಿದ್ದೆನು. ಅದು ದೇವರಿಗೆ ಮೆಚ್ಚುಗೆಯಾದದ್ದು. ಹಲ್ಲೆಲೂಯಾ. ಅದು ಯಾರಿಗೆ ಮೆಚ್ಚುಗೆ ಆಯ್ತು? ದೇವರಿಗೆ ಮೆಚ್ಚುಗೆ ಆಯ್ತು. ನೀ ಏನ್ ದೇವರ ಮಕ್ಕಳಿಗೆ ಕೊಟ್ಟಿದ್ದಾಲು. ಪೌಲನ್ ಎಲ್ಲಿ ಇರ್ತಾ ಇದ್ದಿದ್ದು? ಜೈಲಿನಲ್ಲಿ ಇರ್ತಾ ಇದೆ. ಎಪಫ್ರೋದಿತನ ಕೈನಲ್ಲಿ ಕೊಟ್ಟು ಕಳಿಸಿದ್ದು ಆ ಸಭೆಯವರು. ಕೊಟ್ಟು ಕಳಿಸುವಾಗ ಅವನಿಗದ ಏನು ಸಂತೋಷವಾಯಿತು? ತುಂಬಿ ತುಳುಕುವ ಸಂತೋಷವಾಯಿತು. ಆಮೇಲೆ ಸುಗಂಧ ವಾಸನೆ ದೇವರಿಗೆ ಮೆಚ್ಚುಗೆಯಾದದ್ದು. ಸುಗಂಧ ವಾಸನೆ ದೇವರಿಗೆ ಏನಾಯ್ತು? ಮೆಚ್ಚುಗೆ ಆಯ್ತು. ಇಷ್ಟ ಯಜ್ಞವೇ. ಅದೇ ದೇವರಿಗೆ ಇಷ್ಟ ಯಜ್ಞ. ಮಕ್ಕಳೇ, ನೀನು ದೇವರ ಮಕ್ಕಳಿಗೆ, ನಿನ್ನ ಪಾಸ್ರಮ್ಮಕ್ಕೆ ಏನು ಕೊಟ್ಟಿದ್ದಾಲು ಅದು ಏನಾಗುತ್ತಾ ಇದೆ? ಸುಗಂಧ ವಾಸನೆ ಆಗಿದೆ. ಸುಗಂಧ ವಾಸನೆ ನನಗೆ ತುಂಬಿ ತುಳುಕುವ ಸಂತೋಷವಿದೆ. ತುಂಬಿ ತುಳುಕುವ ಬೇರೆ ಪಾಸ್ರಮ್ಮರೇ ಪೋಲ ಅಲ್ಲ. ನಾವು ಒಂದು ಚಾಕ್ಲೇಟ್ ಕೊಟ್ಟಿದ್ದಾಲು ದೇವರಿಗೆ ಸ್ತೋತ್ರ ಹೇಳ್ತದೆ. ಅದನ್ನ ಪ್ರತಿಫಲ ನಿಮಗೆ ಸಿಗುತ್ತೆ ಮಕ್ಕಳೇ, ಅದನ್ನ ಪ್ರತಿಫಲ ನಿಮಗೆ ಸಿಗುತ್ತೆ. ಅವನು ಏನು ಹೇಳ್ತಾ ಇದೆ? ಸೌರಭ್ಯ ವಾಸನೆ ಆಯಿತು. ಏನು? ನೀ ಕೊಟ್ಟಿ ಕಳಿಸಿದದೆ
ಸುಗಂಧ ವಾಸನೆ ಆಯ್ತು. ಆಮೇಲೆ ಇನ್ನೊಂದು ಸಾರಿ ಓದು ಮಗ. ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ. ಓಹ್, ದೇವರಿದು ಇಷ್ಟ ಯಜ್ಞ ಯಾವುದು? ನಾವು ದೇವರ ಮಕ್ಕಳಿಗೆ ಕೊಡುವುದು. ನೀವು ಕೊಡಿರಿ, ಕೊಡಲ್ಪಡುವುದನ್ನು ಹೇಳಿರಿക്കുന്നത്. ആർക്ക് ಬೇಕು കോട്ടേജ് മീറ്റിംഗ് എന്ന് ಹೇಳಿದಾൽ ആരും ಕೈಯೆತ್ತದಿಲ್ಲ, ആർക്കും ಬೇಡ. ಅದೇ ಸಮಯ ಕೇರಳ ಕಡೆ ಹೋಗಿ ನೋಡು, ಆರಿಗೆ ಬೇಕು ಕೋಟೇಜ್ ಮೀಟಿಂಗ್ ಎಂದು ಹೇಳುವಾಗ ಒಂದು 10 ಜನ ಕೈ ಎತ್ತತ್ತೆ. 6 ಮನೇಲಿ ಇಡಬೇಕು ಅಂದರೆ ಗೊತ್ತಿಲ್ಲ, ಹಂಗೆ ಅದು ಮಾಡ್ತತೆ. ಇಲ್ಲಿ ಯಾರಿಗೆ ಬೇಕು ಅಂತ ಹೇಳಿದ ಸುಮ್ಮನೆ ಕುಂದಿರ್ತತೆ. ನನಗೆ ಸೌರಭ್ಯ ವಾಸನೆಯಾಗಿ ತುಂಬಿ ತುಳುಕುವ ಸಂತೋಷ ದೇವರು ನಿಮ್ಮ ಪ್ರತಿಯೊಬ್ಬರಿಗೂ ಕೊಡಬೇಕಲ್ಲ. ನೀವು ಕೊಡುವರಾಗಿ, ದೇವರ ಮಕ್ಕಳನ್ನೇ ಶುಶ್ರೂಷೆ ಮಾಡುವವರಾಗಿ, ದೇವರ ಮಕ್ಕಳಿಗೆ ಕೊಡುವವರಾಗಿ ನೀ ಜೀವಿಸಿದ ನಿಮ್ಮ ಎಲ್ಲ ವಿಧದಲ್ಲಿ ದೇವರ ಚಿತ್ತವಾಗಿ ನೀ ಪರಲೋಕಕ್ಕೆ ಹೋಗೋಕ್ಕೆ, ನಿತ್ಯ ಜೀವಕ್ಕೆ ಹೋಗೋಕ್ಕೆ, ಸ್ವರ್ಗ ರಾಜ್ಯಕ್ಕೆ ಹೋಗೋಕ್ಕೆ ದೇವರು ನಿಮ್ಮ ಪ್ರತಿಯೊಬ್ಬರನ್ನೇ ಆಶೀರ್ವಾದ ಮಾಡ್ತತೆ. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನೇ ಆಶೀರ್ವದಿಸಲಿ. ನಾನು ಶುಕ್ರವಾರ ರಾತ್ರಿ ಬಂದು ಮಲಗಿಟ್ಟು ನಿದ್ರೆ ಬರೋಂಗಿಲ್ಲ. ನಾನು ನಿದ್ರೆ ಮಾಡುವಾಗ 1 ಗಂಟೆ ಆಯಿತು. 1:15 ಗಂಟೆ ನನಗೆ ಫೋಣ, ನಾನು ಹೆಸರನ್ನು ಹೇಳೋಂಗಿಲ್ಲ. 1:15 ಗಂಟೆ. ದೊಡ್ಡ ಅಣ್ಣനും ಹೆಂಡತಿയും ದೇವರನ್ನೇ ಕಂಡುಕೊಂಡಿದ್ದವರ. ಅವ್ರ ಮನೆಯಲ್ಲಿ ದೆವಕಾಟ, ಅವನ್ ಪಲ್ಟಿ ಹೊಡಿಯದೆ, ಅವನು ಕಲಾಟ ಮಾಡದೆ, ಭಯಂಕರ ಸೈತಾನವನಲ್ಲಿ. 1:15 ಗಂಟೆ ನನಗೆ ಫೋಣ. ಆಂಟಿ ನಾವು ಇದುವರೆ ನಿದ್ರೆ ಮಾಡಿಲ್ಲ, ಇಲ್ಲಿ ಭಯಂಕರ ಸೈತಾನ್ ಕಾಟയാണ്, ಇವನ್ ಭಯಂಕರ ತೊಂದರೆ ಮಾಡ್ತಾ ಇದೆ, ದಯವಿಟ್ಟು ಪ್ರಾರ್ಥನೆ. ನಂಬರ್ದೆ ಅವನ ಕೈ ಕೊಡು ಫೋಣ. ಅವನ ಕೈ ಕೊಟ್ಟು ಪ್ರಾರ್ಥನೆ ಮಾಡಿ ಹೋಗ್ತೀನಿ ಅಂತ ಹೇಳಿ ಅವನೇ ಬಿಟ್ಟು ಹೋಯ್ತು. ಸೈತಾನೇ ಬಿಟ್ಟು ಹೋಯ್ತು. ದೇವರು ನಮಗೆ ಕೊಟ್ಟಿರಿക്കുന്നದ ಭೂತങ്ങളെ ಬಿಡಿಸೋದಕ್ಕೆ, ರೋಗಿಗಳെ സൗഖ്യ ಮಾಡಕ್ಕೆ, ಅನೇಕ ಅದ್ಭುತങ്ങൾ ಮಾಡುವುದಕ್ಕೆ, ದೇವರು ಮಾಡಿದಲ್ಲಿ ಡಬಲ್ ಆಶೀರ್ವಾದ ಮಾಡೋಕ್ಕೆ ನಮಗೆ ದೇವರು ಕೊಟ್ಟು ಹೋಗಿರಿಕೆയാണ്. ನಾವು ಅದನ್ನ ಪ್ರಕಾರ ಜೀವಿಸಿದಾಗ ದೇವರು ನಮ್ಮ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ ಬೆಳಿಗ್ಗೆಯಿಂದ ಈ ಸಮಯ ಮೇರೆ ನಿನ್ನ ಪಾದೆ ಹತ್ರ ಕುತ್ಕೊಳ್ಳೋದಕ್ಕೋ, ಧ್ಯಾನ ಮಾಡುವುದಕ್ಕೋ, ಆರಾಧನೆ ಮಾಡುವುದಕ್ಕೋ, ಅಪ್ಪ ನಿನ್ನ ಚಿತ್ತಾನುಸಾರವಾಗಿ ಜೀವಿಸುವುದಕ್ಕೋ ನಮ್ಮ ಪ್ರತಿಯೊಬ್ಬರನ್ನೇ ನೀವು ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ನನ್ನ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಸಿಲುಬೆಯಲ್ಲಿ ಯಜ್ಞವಾಗಿ ಒಂದು ದೊಡ್ಡ ರಕ್ತವಿಲ್ಲದ ನಮಗಾಗಿ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರೇ, ಸ್ವರ್ಗ ತನ್ನ ಸಿಂಹಾಸನ, ಭೂಮಿ ತನ್ನ ಪಾದವಿಡಮಾയിരിക്കുന്ന യേശുവിന്റെ കരവിതാ നിങ്ങളുടെ മേലെ ಬರ್ತಾ ಇದೆ. ಪರಿಶುದ್ಧಾತ್ಮನೇ ಮುಟ್ಟೋ, ಅವരുടെ ಕಾಯಿಲೆ ಏನೆಂದು ನಿನಗೆ ಗೊತ್ತಿದಪ್ಪ. ಮುಟ್ಟೋ ಸಂಪೂರ್ಣ ಬಿಡುಗಡೆ ಕೊಡು. ನೋವಿನಲ್ಲಿ ಹೊಟ್ಟೆ ನೋವು, ತಲೆ ನೋವು, ಕಾಲು ನೋವು, ಬೆನ್ನು ನೋವು, ಎಲ್ಲ ನೋವುಗಳೇ ನಿನ್ನ ಶರೀರದಲ್ಲಿ ವಹಿಸಿದಪ್ಪ. ನಿನ್ನ ಬಾಸುಂಡಗಳಿಂದ ಗುಣವಾಯ್ತಪ್ಪ. ಅಪ್ಪ എത്രയോ ജനം ICUലും വെന്റിലേറ്ററിലും വാർഡിലും കഴിയുന്നപ്പ. നീ ആശീർവദിസപ്പ. സുരേഷിൻ തായിയെ ആശീർവദിസപ്പ. ಕೈ ಬಿಡಬೇಡಪ್ಪ. ಯೇಸುವೆ ಎಲ್ಲ ನಿನ್ನ ಚಿತ್ತವಪ್ಪ. ಅವರು ಮಲ್ಕೊಂಡು ಕಷ್ಟಪಡುವುದಕ್ಕೆ ನೀ ಬಿಡಬೇಡಪ್ಪ ದೇವರೇ. ಅದ್ಭುತ ಮಾಡಪ್ಪ. അതുപോലെ തന്നെ കർത്താവേ, പ്രതിമ മകനെ ആശീർവദിസപ്പ. അവന് ഏനാಯ್ತು എന്ന് നമുക്ക് ಗೊತ್ತಿಲ್ಲಪ್ಪ. ದೇವರೇ, ನಿನ್ನ ಅದ್ಭುತಗಾರನ್ ಚಾಚಪ್ಪ, ಸ್ವರ್ಗೀಯಗಾರನ್ ಚಾಚಪ್ಪ. ಎಷ್ಟೋ ಜನಗಳ ಮಾಟಮಂದರ ಶಕ್ತಿಯಲ್ಲಿ ಸೈತಾನ್ ಪೀಡದಲ್ಲಿ ಕಷ್ಟಪಡ್ತಾ ಇದೆಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಯೇಸು ಜೀವಿಸುವ ದೇವರು, ಸತ್ಯ ದೇವರನ್ನು ಕಂಡುಕೊಳ್ಳೋದಕ್ಕೋ, ಆ ನಿತ್ಯ ರಾಜ್ಯದಲ್ಲಿ ಸೇರುವುದಕ್ಕೋ, ನಿತ್ಯ ಜೀವನ್ ಸಿಕ್ಕುವುದಕ್ಕೆ ನೀ ಸಹಾಯ ಮಾಡಪ್ಪ. അതുപോലെ ಕರ್ತಾವೆ ಅಪ್ಪ, ಪರಿಶುದ್ಧರಾಗಿ ಜೀವಿಸೋದಕ್ಕೆ ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.